ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಎಸ್ ಜೆ ಲಾಕ್ಸ್. ಗುರುವೇ, ಇವತ್ತು ನಾನು ಓಡಿಸೋ ಗಾಡಿ ಬಂದು HD ಅಡ್ವೆಂಚರ್. ಗಾಡಿ ಹೆಸರೇ ಡಿಫೈನ್ ಮಾಡುತ್ತೆ ಈ ಗಾಡಿ ಪರ್ಪಸ್ ಏನು ಅಂತ. ಇಟ್ಸ್ ಅ ಕಾಂಬಿನೇಷನ್ ಆಫ್ ಅ ಹೈವೇ ಆ್ಯಂಡ್ 40% ಆಫ್ ಅ ಹೈವೇ ಆ್ಯಂಡ್ 60% ಆಫ್ ಅ ಆಫ್ ರೋಡ್. ನಾನು ಲಾಂಚ್ ಮಾಡಿದ್ದು 2022ರಲ್ಲಿ. ಡೈರೆಕ್ಟ್ ಕಾಂಪಿಟೇಷನ್ ಬಂದು ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ 411ಗೆ. ಆ ಟೈಮಲ್ಲಿ ಹಿಮಾಲಯನ್ ಕಂಪೇರ್ ಮಾಡಿದ್ರೆ ಈ ಗಾಡಿ ಫಾರ್ ಬೆಟರ್. ಹಿಮಾಲಯಗೂ ಡೈರೆಕ್ಟ್ ಕಂಪ್ಯಾರಿಸನ್ ಇದೆ. ಏನಕ್ಕೆ ಅಂದರೆ ಇದರ ಬಾಡಿ ಡಿಸೈನು, ಚಾಸಿ ಫ್ರೇಮು ಎಲ್ಲ ಎರಡೂ ಆಲ್ಮೋಸ್ಟ್ ಮ್ಯಾಚ್ ಆಗುತ್ತೆ. ಸೊ ಯಾರೇ ದೂರದಿಂದ ನೋಡಿದಾಗ ಇದನ್ನ ಹಿಮಾಲಯನ್ ಅಂತ ಅನ್ಕೋತಿದ್ರು ಮೊದಲು ವರ್ಷ ಲಾಂಚ್ ಮಾಡಿದಾಗ. ಏನು ಮಾಡಿದಾನೆ ಅಂದರೆ ತೊಗೊಂಡಿದ್ದು ಹೊಸರಲ್ಲಿ ಆ ಜೋಶಲ್ಲಿ ಎಕ್ಸಾಸ್ಟಲ್ಲಿರೋ ಪಿಲ್ಲರ್ನ ತೆಗೆದು ಬಿಟ್ಟಿದ್ದಾನೆ. ಸೊ ಇದು ಹೆಂಗೆ ಅಂದರೆ ಇದು ಹರ್ಚ್ಕೊಳ್ಳುತ್ತೆ. ನಮ್ಮ ADV ಥರ ಅಲ್ಲ. ನಮ್ಮ ADV ಎಷ್ಟು ಫಾಸ್ಟ್ ನುಗ್ಗಿದ್ರು ಅಷ್ಟು ಹರ್ಚ್ಕೊಳ್ಳಲ್ಲ. ಬಟ್ ಇದರಲ್ಲಿ ನೀನು ಥ್ರಾಟಲ್ ಓಪನ್ ಮಾಡೋಂಗಿಲ್ಲ. ಸೊ ಈ ಗಾಡಿ ಕಂಪ್ಲೀಟ್ ರಿವ್ಯೂ ಮಾಡಬೇಕು ಅಂದರೆ ನಾನು ಈಗ ನೈಸೋಳಿಗೆ ತೊಗೊಂಡೋಗ್ತಾ ಇದ್ದೀನಿ. ನೈಸೋಳಿಗೆ ಹೋಗೋಣ ಬನ್ನಿ. ನೀವೇನು ನೋಡ್ತಾ ಇದ್ದೀರಾ, ಇದೇ HD ಅಡ್ವೆಂಚರು ಜಾವಾ ಕಡೆಯಿಂದ. ಈ ಕಲರ್ ಬಂದ್ಬಿಟ್ಟು ನಿಮಗೆ ಗ್ಲೇಷಿಯರ್ ವೈಟ್ ಅಂತ. ಸೊ ಇದರ ವಾಕರ್ ನೋಡಿದ್ರೆ ನೀವು ನೋಡ್ತಾ ಇರ್ಬೋದು, ಕಂಪ್ಲೀಟ್ ವೈಟು. ಇಲ್ಲಿ ಬಂದು ಮಾತ್ರ ನಿಮಗೆ ಬ್ಲ್ಯಾಕ್ ಮತ್ತು ಗ್ರೇ ಕಲರ್ ಮಿಕ್ಸ್ ಇದೆ. ಅದು ಬಿಟ್ಟರೆ ಇನ್ನು ಪೂರ್ತಿ ಓಪನ್ ಗುರು. ಯಾವುದೇ ರೀತಿಯ ಕ್ರ್ಯಾಶ್ ಗಾರ್ಡ್ ಕೊಟ್ಟಿಲ್ಲ ಗಾಡಿಗೆ. ಇಲ್ಲಿಂದ ಇಲ್ಲಿ ಕನೆಕ್ಟ್ ಕೊಡಬೇಕಿತ್ತು. ಸ್ಟಾಕ್ ಕ್ರ್ಯಾಶ್ ಗಾರ್ಡು ಕೂಡ ಇಲ್ಲ. ಸ್ಟಾಕ್ ಕ್ರ್ಯಾಶ್ ಗಾರ್ಡ್ ಹಾಕಿಸ್ಕೋಬೇಕಂದ್ರೆ 3200 ರೂಪಾಯಿ ಕೊಡಬೇಕಂತ ಆಕ್ಸಸರೀಸು. ಅದು ಬಿಟ್ಟರೆ ಇಲ್ಲಿ ವೈಸರ್ ಕೊಡ್ತಾನೆ. ವೈಸರು ನಮ್ಮ ಫ್ರೆಂಡ್ ಮುರ್ದಾಕವನೇ. ಅದು ಬಿಟ್ಟರೆ ಈ ಗಾಡಿದು ಎಕ್ಸಾಸ್ಟಲ್ಲಿ DB ಕಿಲ್ಲರ್ ತೆಗೆದಿದ್ದಾನೆ. ಅದಕ್ಕೆ ಗಾಡಿ ಊರು ತುಂಬ ಹರ್ಚ್ಕೋತಾ ಇದೆ ಇದು. ಸೊ ಈ ಗಾಡಿ ಎಕ್ಸಾಸ್ಟ್ ನೋಡಿ ಕೇಳಿಸ್ಬಿಡ್ತೀನಿ ನೋಡ್ರಿ ಹೆಂಗೆ ಬರ್ತದೆ ಅಂತ. ಅವ್ನು DB ಕಿಲ್ಲರ್ ತೆಗೆದಿರೋದ್ರಿಂದ ಎಕ್ಸಾಸ್ಟ್ ನೋಟ್ ಹಿಂಗೆ ಇರೋದು. ಈ ಗಾಡಿ ಸ್ಪೆಸಿಫಿಕೇಷನ್ ಹೇಳೋದಾಯಿತು ಅಂದರೆ ಈ ಗಾಡಿ ಬಂದು ನಿಮಗೆ 333 cc ಇಂಜಿನ್, 333 cc ಲಿಕ್ವಿಡ್ ಕೂಲ್ 4 ಸ್ಟ್ರೋಕ್ ಸಿಂಗಲ್ ಸಿಲಿಂಡರ್ ಇಂಜಿನ್ನು. ಇದು 29 ಹಾರ್ಸ್ ಪವರ್ ಜನ್ರೇಟ್ ಮಾಡ್ತದೆ. ಅದ್ರ ಜೊತೆ 29 Nm ಆಫ್ ಟಾರ್ಕ್ನ ಜನ್ರೇಟ್ ಮಾಡ್ತದೆ. ಆ ಟಾರ್ಕ್ ಎಫೆಕ್ಟ್ ಹೆಂಗಿರುತ್ತೆ ಅಂದರೆ ಇವಾಗ ತೋರಿಸ್ತೀನಿ ನೋಡ್ರಿ. ಆರಾಮಾಗಿ 123, 126, ಆಲ್ಮೋಸ್ಟ್ 130 ಆರಾಮಾಗಿ ಹೊಡಿತದೆ. 130ರಲ್ಲಿ ಒಬ್ಲಿಂಗ್ ಜಾಸ್ತಿ. ಗಾಡಿ ಆರಾಮಾಗಿದ್ದೆ. ನಿಜ ಹೇಳ್ತೀನಿ ಗುರು, ನಾನು 250 ಕೂಡ 130 ನಾನು ಸ್ಟ್ರಗಲ್ ಪಡ್ತೀನಿ. ಏನಕಂದರೆ ನಾನು ಲೋಡೆಡ್ ಆಕ್ಸಸರೀಸ್ ತುಂಬ ಹಾಕ್ಬಿಟ್ಟಿದ್ದೀನಿ ಗಾಡಿ ಮೇಲೆ. ಅದೊಂದೇ ಕಾರಣ. ಬಟ್ ಇದರಲ್ಲಿ ಆಕ್ಸಸರೀಸ್ ಇಲ್ಲ. ಗಾಡಿ ಮಾತ್ರ 130 ಮುಟ್ಟಿದ್ರೆ ಅನ್ನೋದಲ್ಲ, ಗಾಡಿ ಮುಟ್ಟಿದ್ರೆ 100 ಹೋಗ್ತಿದೆ. ಥ್ರಾಟಲ್ ಓಪನ್ ಮಾಡಿದ್ರೆ 130. ವಾವ್, ಗ್ರೇಟ್ ಇಂಜಿನ್ ಗುರು. ಅಷ್ಟೇ ಪರ್ಫಾರ್ಮೆನ್ಸು ಜಾವ HD ಅವ್ರು ಕೊಟ್ಟಿರೋದು. ಸೊ ಇನ್ನು ಇಂಜಿನ್ ಪಾರ್ಟಲ್ಲಿ ನೋಡೋದಾಯಿತು ಅಂದರೆ ನನಗೆ ಇಂಜಿನ್ ಹತ್ರ ಸ್ವಲ್ಪ ಹೀಟಿಂಗ್ ಇಶ್ಯೂ ಕಾಣಿಸ್ತಿದೆ. ಆ್ಯಸ್ ಯೂಶ್ವಲ್ ಕಂಪೇರ್ ಮಾಡಿದ್ರೆ ಹಿಮಾಲಯನ್ 411ಗೆ ಈ ಇಶ್ಯೂ ಏನು ಅಲ್ವೇ ಅಲ್ಲ. ಅದರಲ್ಲಿ ನೀವೇನಾದ್ರು ಶಾರ್ಟ್ಸ್ ಹಾಕ್ಕೊಂಡು ಗಾಡಿ ಓಡಿಸ್ಬಿಟ್ರಿ ಸಿಟಿ ಒಳಗಡೆ ಅಂದ್ಕೊಳ್ರಿ, ಇಲ್ಲ ಹೈವೇಲಿ ಲಾಂಗ್ ಸ್ಟ್ರೆಚ್ ಮಾಡಿದ್ರಿ ಅಂದ್ಕೊಳ್ಳಿ, ಬರೋ ಹೀಟ್ಗೆ ತೊಡೆ ರೆಡ್ ಆಗಿಬಿಟ್ಟಿರ್ತದೆ. ಬಟ್ ಈ ಗಾಡಿ ಹಂಗಲ್ಲ. ಈ ಗಾಡಿ ಇರೋ 29 PS ಪವರ್ಗೆ 29 Nm ಟಾರ್ಕ್ಗೆ ಗಾಡಿ ಅಷ್ಟೇ ಚೆನ್ನಾಗಿ ಪುಲ್ ಕೊಡ್ತದೆ, ಅಷ್ಟೇ ಚೆನ್ನಾಗಿ ನುಗ್ತದೆ ಗಾಡಿ. ಸ್ಪೋಕ್ ವೀಲ್ ಇರೋದ್ರಿಂದ ಈ ಗಾಡಿಗೆ ನೀವು ಹೈ ಸ್ಪೀಡಿಂಗ್ ಮಾಡೋಕ್ಕಾಗಲ್ಲ. ಇದ್ರ ಸೀಟ್ ಹೈಟ್ ಬಗ್ಗೆ ಮಾತಾಡೋದಾಯಿತು ಅಂದರೆ ಇದು 822 mm ಸೀಟ್ ಹೈಟ್ ಇದೆ. ಇನ್ನು ಗ್ರೌಂಡ್ ಕ್ಲಿಯರೆನ್ಸು 220 ಗ್ರೌಂಡ್ ಕ್ಲಿಯರೆನ್ಸ್ ಈ ಗಾಡಿಗೆ ಇರೋದು. ಕಂಪೇರ್ ಮಾಡಿದ್ರೆ ADV 390 ಅವರ 250 ಅವರ V-Stro ಇವಕ್ಕೆಲ್ಲ 200 ಗ್ರೌಂಡ್ ಕ್ಲಿಯರೆನ್ಸ್ ಇದೆ. ಗಾಡಿ ಅಷ್ಟೇ ಹಳ್ಳನ ಟ್ಯಾಕಲ್ ಮಾಡ್ತದೆ ಎಂಥ ಆಫ್ ರೋಡ್ ಬಂದರೂ ಕೂಡ. ಅದೊಂದು ಈ ಗಾಡೀಲಿ ಮಾತ್ರ ಮಸ್ತು ಗುರು.
ಐ ಮೀನ್ ಮಸ್ತು ಈ ಗಾಡೀಲಿ ಅಂತಲ್ಲ, ಹಿಮಾಲಯದಲ್ಲೇ ಆಗಿರ್ಬೋದು, ಇದರಲ್ಲೇ ಆಗಿರ್ಬೋದು, ಆಫ್ ರೋಡ್ ಕೆಪಾಸಿಟಿ ಮಾತ್ರ ಮಸ್ತಿದೆ. ಸೊ ಇದ್ರ ಬಗ್ಗೆ ಆಫ್ ರೋಡ್ ಬಗ್ಗೆ ಹೇಳ್ಬೇಕಂದ್ರೆ ನಾನು ಆಫ್ ರೋಡ್ಗೆ ಹೋಗ್ಬೇಕು ಅನ್ಕಂಡ್ರೆ ನಾನು ಆಫ್ ರೋಡಲ್ಲಿ ಗಾಡಿನ ಓಡಿಸಿಲ್ಲ ಇದು. ಸೊ ಅದರಿಂದ ನಾನು ಆಫ್ ರೋಡ್ ಬಗ್ಗೆ ಹೇಳೋಕ್ಕಾಗಲ್ಲ ಈ ಗಾಡಿ ಹೆಂಗೆ ಪರ್ಫಾರ್ಮ್ ಮಾಡ್ತದೆ ಆಫ್ ರೋಡಲ್ಲಿ, ಏನು ಮಾಡಲ್ಲ ಅಂತ. ಸೊ ಇನ್ನು ನೀವು ಡಿಜಿಟಲ್ ಸ್ಪೀಡೋಮೀಟ್ರ್ ಬಗ್ಗೆ ಮಾತಾಡೋದಾಯಿತು ಅಂದರೆ ಇದು ನಾರ್ಮಲ್ LCD ಸ್ಪೀಡೋಮೀಟ್ರ್ ಗುರು. LCD ಡಿಸ್ಪ್ಲೇ. ನಿಮಗೆ ಇಲ್ಲಿ ಮೊಬೈಲ್ ಕನೆಕ್ಟ್ ಮಾಡಿದ್ರೆ ನಿಮಗೆ ರೋಡ್ ಮ್ಯಾಪ್ ನ್ಯಾವಿಗೇಷನ್ ಸಿಗುತ್ತೆ. ಇಲ್ಲಿ ನಿಮಗೆ ಇಲ್ಲಿ ನಿಮಗೆ ನೋಟಿಫಿಕೇಷನು ಲೈಕ್ ಬ್ಲೂಟೂತ್ ಕಾಲರು ಮೆಸೇಜ್ ಏನೇ ಬಂದರೂ ಕೂಡ. ಅದು ಬಿಟ್ಟರೆ ನಿಮಗೆ ನಾರ್ಮಲ್ ಸ್ಪೀಡೋಮೀಟ್ರು. ಇಲ್ಲಿ ನಿಮಗೆ RPM ಡಿಕ್ಟೇಟ್ ಆಗುತ್ತೆ. ಇಲ್ಲಿ ಕಾಣಿಸ್ತಿದೆಯಲ್ಲ ಇದು. ಅದು ಬಿಟ್ಟರೆ ಇನ್ನು ಇದು 60, 50 ಅಂತ ಸ್ಪೀಡು. ಅದು ಕೆಳಗಡೆ ನಿಮಗೆ ಓಡೋಮೀಟರ್ಸ್ ಇದೆ. ಅದಾದಮೇಲೆ ನಿಮಗೆ ಫ್ಯೂಲ್ ಇಂಡಿಕೇಷನ್ ಇದೆ, ಇನ್ನೂ ಎಷ್ಟು ಲೀಟ್ರ್ ಪೆಟ್ರೋಲ್ ಇದೆ, ಇನ್ನು ಎಷ್ಟು ಪಾಯಿಂಟ್ ಪೆಟ್ರೋಲ್ ಇದೆ ಅಂತ. ಅದು ಬಿಟ್ಟರೆ ನಿಮಗೆ ಟೈಮಿಂಗ್ ಸೆಟ್ ಆಗುತ್ತೆ. ಇಂಡಿಕೇಷನ್ ಇಲ್ಲಿದೆ 4th ಗೇರ್ಗೆ ಅಂತ. ಸೊ ಓವರಾಲ್ ಚೆನ್ನಾಗೇ ಇದೆ ಗಾಡಿ. ನಿಮಗೆ ಎಲ್ಲ ಥರ ಇಂಡಿಕೇಷನ್ ಈ ಡಿಸ್ಪ್ಲೇ ಸಿಗೋಂಗೆ. ಈ ಎಕ್ಸ್-ಶೋರೂಮ್ ಪ್ರೈಸ್ ಬಂದು 7,01,000 ಬೆಂಗಳೂರಲ್ಲಿ. ಕಲರ್ ವೇರಿಯಂಟ್ ಮೇಲೆ ಪ್ರೈಸು ಕೂಡ ವೇರಿ ಆಗುತ್ತೆ ನಾನು ಕೇಳಿರೋ ಪ್ರಕಾರ. ಇನ್ನು ನಿಮಗೆ ಇದರಲ್ಲಿ ಫ್ಲಿಪ್ಪರ್ ಕ್ಲಚ್ ಇದೆ, ಅಂದರೆ ನಿಮಗೆ ಡೌನ್ ಶಿಫ್ಟಲ್ಲಿ ಏನೇ ಪ್ರಾಬ್ಲಮ್ ಆಗಬಾರ್ದು ಅಂತ ನಿಮಗೆ ಫ್ಲಿಪ್ಪರ್ ಕ್ಲಚ್ ಕೊಟ್ಟಿರೋದು. ಸ್ಲೀಪರ್ ಕ್ಲಚ್ ಕೊಟ್ಟಿಲ್ಲ. ಐ ಮೀನ್ ಕ್ವಿಕ್ ಶಿಫ್ಟರ್ ಇಲ್ಲ. ಕ್ವಿಕ್ ಶಿಫ್ಟರ್ ಇದ್ದರೆ ಚೆನ್ನಾಗಿರೋದು ಅನ್ಸೋದು. ಏನಕ್ಕಂದರೆ ಈಗ ನಾರ್ಮಲಾಗಿ R15 ಎಲ್ಲ ಕ್ವಿಕ್ ಶಿಫ್ಟರ್ ಕೊಟ್ಬಿಟ್ಟಿದ್ದಾರೆ ಅವರು. R15, MT-15, ಈವನ್ ಡ್ಯೂಕ್ಗೂ ಕೂಡ 250ಗೂ ಕೂಡ ಕ್ವಿಕ್ ಶಿಫ್ಟರ್ ಕೊಟ್ಟಿದ್ದಾರೆ ಅಂತ ಕೇಳ್ಪಟ್ಟೆ. ಸೊ ಅದೊಂದು ಡ್ರಾಬ್ಯಾಕ್ ಇದೆ. ಅದು ಬಿಟ್ಟರೆ ನಿಮಗೆ USB ಸಾಕೆಟ್ ಇದೆ ನೋಡಿ. ಸ್ಯಾಡ್ಲಿಂಗ್ ಮಾಡ್ತೀವಿ ಅಂದರೆ ಪ್ರಾಪರಾಗಿ ನಿಂತ್ಕೊಳ್ಳೋಕ್ಕೆ ಟ್ಯಾಂಕ್ ಗ್ರಿಪ್ ಇಲ್ಲ, ಟ್ಯಾಂಕು ಸಪೋರ್ಟ್ ಕೊಡಲ್ಲ ನಿಮ್ಮ ಥೈಸ್ಗೆ. ಇನ್ನು ಈ ಸ್ವಿಚ್ಗಳ ಬಗ್ಗೆ ಮಾತಾಡೋದಾಯಿತು ಅಂದರೆ ಒಂದೊಂದು ಸ್ವಿಚ್ಚು ಕೂಡ ಒಂದೊಂದನ್ನು ಡಿಫೈನ್ ಮಾಡುತ್ತೆ. ಸೊ ಇಲ್ಲಿ ನಿಮಗೆ ಹಾರನ್ ಇರ್ಬೋದು. ನಿಮಗೆ ಹಾರನ್ ಎಲ್ಲಿದೆ ಅಂದರೆ ಹಾರನ್ ಇಲ್ಲಿದೆ, ಜುಮ್ ಅಂತದೆ. ಇದು ಹಾರನ್ ಇರ್ಬೋದು, ಇದು ಇಂಡಿಕೇಟರ್ಸ್ದು. ಸೊ ಇಂಡಿಕೇಟರ್ಸ್ ಹೆಂಗಿದೆ ಅಂತ ತೋರಿಸ್ತೀನಿ ಬನ್ನಿ. ಒಳ್ಳೆ ಕಪ್ಪು ಬೊಟ್ಟಿದ್ದಂಗಿದೆ. ಈವನ್ ನೈಟಲ್ಲಿ ಅಷ್ಟು ವಿಸಿಬಿಲಿಟಿ ಇಲ್ಲ. ಬಟ್ ಏನಂದರೆ ಅವರು ಈ ಹೆಡ್ಲೈಟ್ನ ಇದ್ರ ಜೊತೆ ಮ್ಯಾಚ್ ಮಾಡೋಕ್ಕೋಗಿ ಇದು ಕೊಟ್ಟಿದ್ದಾರೆ. ಇನ್ನು ಹೆಡ್ಲೈಟ್ ಬಗ್ಗೆ ಮಾತಾಡೋದಾಯಿತು ಅಂದರೆ ನಿಮಗೆ DRL ಇದೆ ಹೆಡ್ಲೈಟ್ ಒಳಗಡೆ. ಇದು LED ಹೆಡ್ಲೈಟು. ಸೊ ನಿಮಗೆ ಏನಿದೆ ಅದು DRL ಒಳಗಡೆ. ಗಾಡಿ ನೀವು ಕೀ ಆನ್ ಮಾಡೋ ತಡ ಆಟೋಮೆಟಿಕ್ಕಾಗಿ ಆನ್ ಆಗುತ್ತಿದ್ದು. ಸೊ ಇದ್ರ ಫುಲ್ ತೋರಿಸ್ಬೇಕು ಅಂದರೆ ನ್ಯೂಟ್ಲಿಗೆ ಹಾಕಿ ಇನ್ನು LED ಹೈ ಬೀಮು. ನಿಮ್ಗೆ ಹೈ ಬೀಮ್ ಇದೆ ಏನಿದೆ, ಈ ಹೈ ಬೀಮು ವಿಸಿಬಿಲಿಟಿ ಚೆನ್ನಾಗೇ ಇದೆ. ರೋಡ್ ಇರೋದು ಕಾರಣದಿಂದ ಇದು ಕಾಣಿಸ್ತಾ ಇಲ್ಲ ಅದೊಂದು. ಇನ್ನು ಅದು ಬಿಟ್ಟರೆ ನಿಮಗೆ ಬ್ರೇಕಿಂಗ್ ಬಗ್ಗೆ ಮಾತಾಡೋದಾಯಿತು ಅಂದರೆ ಇದರಲ್ಲಿ ಬಂದು ನಿಮಗೆ ಬ್ರೇಕ್ ಇರೋದು. ಈ ಬ್ರೇಕಿಗೆ ನಾವಡೇ ಎಲ್ಲದರಲ್ಲೂ ಕಾಮನ್ನು. ನಿಮಗೆ 320 mm ಡಿಸ್ಕ್ ಜೊತೆಗೆ ABS ಕೊಡ್ತಾನೆ. ABS ಫ್ರಂಟ್ ಬ್ಯಾಕು ಎರಡು ಸ್ವಿಚಬಲ್, ಅಂದರೆ ಫ್ರಂಟ್ ಬ್ಯಾಕು ABS ಇದೆ ಸ್ವಿಚಬಲ್ಲು ನಿಮಗೆ. ಅಂದರೆ ನೀವು ಬ್ಯಾಕಲ್ಲಿ ಮಾತ್ರ ABSನ ಆಫ್ ಮಾಡ್ಕೋಬೋದು, ಫ್ರಂಟಲ್ಲಿ ಮಾತ್ರ ಆಫ್ ಮಾಡೋಕ್ಕಾಗಲ್ಲ. ಇನ್ನು ಸಸ್ಪೆನ್ಷನ್ ಬಗ್ಗೆ ಮಾತಾಡೋದಾಯಿತು ಅಂದರೆ ಇದು ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ನು ಫ್ರಂಟಲ್ಲಿ. ಸೇಮ್ ಆ್ಯಸ್ ಯೂಶ್ವಲ್ 411 ಏನಿದೆ ಅದೇ ಕಡೆ ಮಾತಾಡೋದ್ವಿ ಅಂದರೆ ಹಿಂದ್ಗಡೆ ನಿಮಗೆ ಬಂದು 230 mm ಡಿಸ್ಕ್ ಬ್ರೇಕ್ ಇದೆ ವಿತ್ ABS. ಇದು ಸ್ವಿಚಬಲ್ಲು. ಹಿಂದೆನೂ ಕೂಡ ಬ್ರೇಕ್ಸೆ. ಸೊ ನಿಮಗೆ ಹಿಂದೆ ಸಸ್ಪೆನ್ಷನ್ ಬಗ್ಗೆ ಮಾತಾಡೋದಾಯ್ತಾನೆ ಮೋನೋಸಾಕ್ ಸಸ್ಪೆನ್ಷನ್ ಇದು. ಸೊ ವಿತ್ ಮೋನೋಸಾಕ್ ಸಸ್ಪೆನ್ಷನ್ ಅಲ್ಲ ಬ್ಯಾಕ್ ಸೈಡಲ್ಲಿರೋದು. ಸೊ ಆ ಸಸ್ಪೆನ್ಷನ್ನು ಅಡ್ಜಸ್ಟಬಲ್ಲ ADV ಥರ. ನೀವೆಲ್ಲ ಓನರು. ಗಾಡಿ ಎಂತಕ್ಕೆ ತೊಗೊಂಡೆ? ಓಡಾಡೋಕ್ಕೆ. ನಮಗೆ ಗಾಡಿ ಚಕ್ರ ತಿರುಗಿ ಸಾಕಲ್ಲ. ಚಕ್ರ ತಿರುಗಿ ನಾವು ಯಾವ ಪಾಯಿಂಟ್ ಇದೆ ಆ ಪಾಯಿಂಟಿಗೆ ಹೋದರೆ ಸಾಕು ನಮಗೆ. ಆಯ್ತಪ್ಪ. ಈ ಗಾಡಿಲಿ ಅಂಥದ್ದು ಏನು ಕಾಣಿಸ್ತು ತೊಗೊಳಕ್ಕೆ? ಕಲರ್ ಲುಕ್ ನೋಡೋಕ್ಕೆ. ಇಂಡಿಕೇಟರ್ ಆ ಕಡೆ ಈ ಕಡೆ ಅರ್ಶನ ಕುಂಕುಮ ಹಿಡ್ಕೋಬೋದು. ವರ್ಷನ್ 2 ಮಾಡೋಕ್ಕೋಗಿ ಮೇಜರಾಗಿ ಅವರು ವೈಬ್ರೇಷನು ಮತ್ತು ಹೀಟಿಂಗ್ ಇಶ್ಯೂನ ಸಾಲ್ವ್ ಮಾಡಿದ್ದಾರೆ. ಅದು ಬಿಟ್ಟರೆ ಸಸ್ಪೆನ್ಷನ್ ಮಾತ್ರ ಸೂಪರ್ಬ್ ವರ್ಕ್ ಆಗ್ತಿದೆ. ಬಂದು ನಿಮಗೆ ಸ್ಪೋಕ್ ವೀಲು ವಿತ್ ಟ್ಯೂಬು, ಅದು ಅಲ್ಯೂಮಿನಿಯಂ ಸ್ಪೋಕ್ ವೀಲ್ಸು. ಸೊ ಕಂಪೇರ್ ಮಾಡಿದ್ರೆ ಆಫ್ ರೋಡ್ಗೆ ಸ್ಪೋಕ್ ವೀಲ್ಸ್ ತುಂಬಾ ಹೆಲ್ಪ್ ಆಗುತ್ತೆ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಗಾಡಿ ಬಗ್ಗೆ.